ವೀಕ್ಷಕರಿಗೆಲ್ಲ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಫಿನಾಲೆ ವೀಕ್ ಆಗಿರೋದ್ರಿಂದ ಕೊನೆಯದಾಗಿ 6 ಸ್ಪರ್ಧಿಗಳು ಉಳ್ಕೊಂಡಿದ್ದಾರೆ. ಯಾರಿದ್ದಾರೆ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಮಂಜು, ಮೋಕ್ಷಿತಾ, ಭವ್ಯ, ತ್ರಿವಿಕ್ರಮ್, ರಜತ್ ಹಾಗೂ ಹನುಮಂತ್ ಅವರು ಉಳ್ಕೊಂಡಿದ್ದಾರೆ. ಹಾಗೆಯೇ ಫಿನಾಲೆ ವೀಕ್ ಆಗಿರೋದ್ರಿಂದ ಯಾವುದೇ ರೀತಿಯ ಟಾಸ್ಕ್ ಇಲ್ಲ ಅಂತಾನೆ ಅನ್ಕೊಂಡಿದ್ವಿ. ಆದರೆ ಈಗ ಬಿಗ್ ಬಾಸ್ ಮನೆಯಲ್ಲಿ 2ನೇ ಟಾಸ್ಕ್ ಕೂಡ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಕೇಳೋದಾದ್ರೆ, ಬಿಗ್ ಬಾಸ್ ಮನೆಯಲ್ಲಿ ತಮ್ಮ ವ್ಯಕ್ತಿತ್ವವನ್ನು ಪ್ರೂವ್ ಮಾಡ್ಕೊಳ್ಳೋದಕ್ಕೆ. ಹೌದು, ಬಿಗ್ ಬಾಸ್ ಮನೆಯಲ್ಲಿ ಕೊನೆಯವರವಾಗಿದ್ರು ಕೂಡ ತಮ್ಮನ್ನು ತಾವು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಮತ್ತೊಂದು ಟಾಸ್ಕ್ನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇದು ಕೂಡ ಬಲೂನ್ ಟಾಸ್ಕ್ ಅಂತಲೇ ಹೇಳ್ಬೋದು. ಎಲ್ಲ ಸ್ಪರ್ಧಿಗಳು ಕೂಡ ಇಲ್ಲಿ ಬಲೂನ ಕೊಟ್ಟಿದ್ದಾರೆ. ಇನ್ನು ಆ ಬಲೂನ್ ಒಡೆದೇ ಇರೋ ರೀತಿ ನೋಡ್ಕೊಳ್ಳೋದು ಸ್ಪರ್ಧಿಗಳ ಜವಾಬ್ದಾರಿಯಾಗಿರುತ್ತೆ. ಇನ್ನು ಆ ಬಲೂನ ಒಡೆಯುವಂಥ ಅವಕಾಶ ಸ್ಪರ್ಧಿಗಳಿಗೆ ಇರುತ್ತೆ. ಆ ಬಲೂನ ಒಡೆಯೋದ್ರ ಮೂಲಕ ಅವರು ಈ ಮನೆಯಲ್ಲಿ ಇರೋದಕ್ಕೆ ಅರ್ಹತೆ ಇಲ್ಲ ಅಂತ ಸೂಚನೆ ತಿಳಿಸಿ ಸೂಕ್ತ ಕಾರಣಗಳನ್ನ ತಿಳಿಸ್ಬೇಕಾಗಿರುತ್ತೆ. ಅದೇ ರೀತಿ ಈ ಬಲೂನ್ನ ಹೊಡೆಯುವಂಥ ಸಮಯದಲ್ಲಿ ಉಗ್ರ ಮಂಜು, ರಜತ್, ತ್ರಿವಿಕ್ರಮ್ 3 ಜನ ಕೂಡ ಜಗಳವನ್ನ ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಅದರಲ್ಲೂ ರಜತ್ ಮತ್ತು ತ್ರಿವಿಕ್ರಮ್ ಇಬ್ರು ಕೂಡ ಒಂದು ಗ್ರೂಪಿಸಮ್ ಮಾಡಿಕೊಂಡೇ ಮಂಜು ಅವರ ಬಲೂನ್ನ ಹೊಡೆಯೋದಕ್ಕೆ ಮುಂದಾಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಆ ಕಾರಣಕ್ಕೆ ಮಂಜು ಅವರು ಇಬ್ಬರು ಮೇಲೂ ಕೂಡ ತಿರುಗಿ ಬಿದ್ದಿದ್ದಾರೆ. ಈ ರೀತಿಯಾಗಿ ಒಂದು ಗಲಾಟೆ ಶುರುವಾಗಿದೆ ಅಂತಲೇ ಹೇಳ್ಬೋದು. ಆದರೆ ಆದಷ್ಟು ಬೇಗ ಬಲೂನ್ನ ಹೊಡ್ಕೊಂಡಿದ್ದು ಭವ್ಯ ಹಾಗೂ ತ್ರಿವಿಕ್ರಮ್ ಅಂತಲೇ ಹೇಳ್ಬೋದು. ಕೊನೆಯದಾಗಿ ಈ ಟಾಸ್ಕಲ್ಲಿ ತಮ್ಮ ಬಲೂನ್ನ ಹೊಡೆದೇ ಇರೋ ರೀತಿ ಸೇವ್ ಮಾಡ್ಕೊಂಡಿರೋದು ಯಾರಪ್ಪ ಅಂತ ಕೇಳೋದಾದ್ರೆ, ಹನುಮಂತು ಹಾಗೂ ಮೋಕ್ಷಿತಾ ಇಬ್ಬರು ಕೂಡ ಬಲೂನ್ನ ಹೊಡೆದೇ ಇರೋ ರೀತಿ ಸೇವ್ ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಏನೆಲ್ಲ ಆಗಿದೆ ಅಂತ ಎಪಿಸೋಡ್ನಲ್ಲೇ ಕಾದು ನೋಡಬೇಕಾಗಿರುವಂಥದ್ದು. ಈ ರೀತಿಯಾದ ಮಾಹಿತಿ ನಮಗೆ ಸಿಕ್ಕಿದೆ. ಹಾಗೆಯೇ ಈ ವಿಡಿಯೋ ನಮಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಬಿಗ್ ಬಾಸ್ ಸೀಸನ್ ಅಂದರೆ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಿಮ್ಮ ಪ್ರಕಾರ ಬಿಗ್ ಬಾಸ್ ಸೀಸನ್ 11ರಲ್ಲಿ ಯಾರು ವಿನ್ನರ್ ಆಗಬೇಕು ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಮೋಕ್ಷಿತಾ, ಹನುಮಂತು ಅವರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ.